ಅಧ್ಯಾಯ 26 ಸಿದ್ಧಿಗಳು ಮುಂದುವರಿದ ಲಖೀಮಾ ಸಿಕ್ರಾ ಕಾಮನಂ ಲಖುತ್ವಂ ಸಿಕ್ರಾ ಕಾಮನಂ ನೀಲ್ಪ್ರತಿಯಾರ್ ಹೇಳಿದಂತೆ ಕೈಲಾಯ ಮುರಾವಿಧಾನ ಒಬ್ಬರು 3 ವರ್ಷ ಮತ್ತು 3 ತಿಂಗಳು ಕತ್ತಲೆಯಲ್ಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಆಕಾಂಕ್ಷಿಯು ಅಗಲವಾದ ಉದ್ದವಾದ ಭಾರವಾದ ಚಾಪಿಯ ಮೇಲೆ ಕುಳಿತು ನಿಧಾನವಾದಿ ದೇಹಕ್ಕೆ ಗಾಳಿಯನ್ನು ಉಸಿರಾಡಬೇಕು. ನಂತರ ತನ್ನ ಕೈಗಳನ್ನು ಚಲಿಸದೆ ಅವನು ತನ್ನ ಉಸಿರನ್ನು ನಿಲ್ಲಿಸದೆ ಮೇಲಕ್ಕೆ ಹಾರಿ ತನ್ನ ಆಸನವನ್ನು ಚಲಿಸದೆ ಚಾಪಿಯ ಮೇಲೆ ಇಳಿಯಬೇಕು. ಈ ಅಭ್ಯಾಸವನ್ನು ದೀರ್ಘಕಾಲದವರೆಗೆ ಮಾಡಿದರೆ ಆಕಾಂಕ್ಷಿಯು ಉತ್ತಮ ಎತ್ತರಕ್ಕೆ ಏರುತ್ತಾನೆ. ದೇಹವನ್ನು ಸಾವಿಗೆ ಪರೀಕ್ಷಿಸಲಾಗುತ್ತದೆ. ದೇಹವು ಬಾಗದೆ ಅದರ ಮೇಲ್ಭಾಗದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿಯಲ್ಲಿ ಅವನು ಚಲಿಸದೆ ಆಹಾರದ ರಾಶಿಯ ಮೇಲೆ ಕುಳಿತುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತಾನೆ. ಅವರು ನೋವಿನಲ್ಲಿದ್ದಾಗಲೂ ಹಾರಿ ಹೋಗದಂತೆ ತಡೆಯಲು ಅವರು ತಮ್ಮ ಪಾದಗಳಿಗೆ ಭಾರವಾದ ಕಬ್ಬಿಣದ ಸರಕಳಿಗಳನ್ನು ಕಟ್ಟುತ್ತಾರೆ. 2. ನೀಲ್ಪ್ರತಿ ತನ್ನ ಮನೆಯ ಸೇವಕನಿಗೆ ಸಂಭವಿಸಿದ ಘಟನೆಯನ್ನು ಸಹ ವಿವರಿಸಿದ್ದಾರೆ. 5. 50 ಮೈಲಿ ದೂರದಲ್ಲಿರುವ ತನ್ನ ಪ್ರೇಯಸಿಗಾಗಿ ಸಿದ್ಧಪಡಿಸಿದ ಆಹಾರವನ್ನು ತನಗೆ ತಿಳಿಯದೆಯೇ ತಿನ್ನಬಹುದೆಂಬ ಕಲ್ಪನೆಯನ್ನು ಹೊಂದಿದ್ದ ಅವನು ಅಭಯಸಿದ್ಧನ ಮೂಲಕ ತಾನು ಪಡೆದ ತ್ವರಿತ ನಡಿಗೆಯ ವಿಧಾನದ ಪ್ರಕಾರ ಲಯ ಮತ್ತು ಮಂತ್ರ ಪಠನದೊಂದಿಗೆ ನಡೆಯಲು ಪ್ರಾರಂಭಿಸಿದನು. ತಕ್ಷಣ ಅವನು ಬೇಗನೆ ತನ್ನ ಮನಸ್ಸನ್ನು ಸಡಿಲಗೊಳಿಸಿದನು. ಇತರ ಇಂದ್ರಿಯಗಳಿಂದ ಮುಕ್ತನಾದನು ಮತ್ತು ಬಹಳ ಬೇಗನೆ ಆಯಾಸದಂತಹ ಸಣ್ಣದೊಂದು ಚಿಹ್ನೆಯೂ ಇಲ್ಲದೆ ಅವನು ಆಹಾರವಿರುವ ಸ್ಥಳವನ್ನು ತಲುಪಿದನು. ಸ್ವಲ್ಪ ಸಮಯದ ನಂತರವೇ ಅವನಿಗೆ ಪ್ರಜ್ಞೆ ಬಂದಿತು. ಒಬ್ಬ ವ್ಯಕ್ತಿಯು ತನ್ನ ಗುರುಗಳಿಂದ ಪವಿತ್ರ ದೀಕ್ಷೆಯಾಗಿ ಈ ಆರಂಭಿಕ ಕಾಮನವಟನಕ್ಕಾಗಿ ಮಂತ್ರವನ್ನು ಪಡೆದ ನಂತರ, ಪ್ರಾಣಾಯಾಮದ ಅಭ್ಯಾಸವನ್ನು ಸರಿಯಾಗಿ ಪೂರ್ಣಗೊಳಿಸಿದ ನಂತರ, ಮಂತ್ರದಲ್ಲಿ ಹೆಚ್ಚಿನ ಸೂಚನೆಯನ್ನು ಪಡೆದ ನಂತರ, ಮಂಡಿಶೋಚರಣಂ ಪ್ರಾಣಾಚರಣಂ ಮತ್ತು ಕಾಲಂ ಎಂಬ 3 ಲಯಗಳೊಂದಿಗೆ ಒಂದಾದರೆ, ಮೌನ ಉಪವಾಸವನ್ನು ಆಚರಿಸಿದರೆ, ತನ್ನ ನೋಟವನ್ನು 2 ಬದಿಗಳಲ್ಲಿ ಕೇಂದ್ರೀಕರಿಸಿ ಮತ್ತು ದೃಷ್ಟಿಯಲ್ಲಿ ದೂರದ ಗುರಿಯೊಂದಿಗೆ ನಡೆಯಲು ಪ್ರಾರಂಭಿಸಿದರೆ, ಕಾಮನನಿಷ್ಠೆಯು ಸ್ವಯಂಚಾಲಿತವಾಗಿ ಉದ್ಭವಿಸುತ್ತದೆ ಮತ್ತು ಅವನು ಬಹಳ ದೂರ ಹೋಗುತ್ತಾನೆ. ಅವನು ಸಾಗುತ್ತಿರುವ ಮಾರ್ಗಕ್ಕೆ ಸೂಕ್ತವಾದ ಭಾವನೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಭಾವನೆಗಳಿಲ್ಲದೆ. ಅಂತಹ ಕಾಮನ ಸಿದ್ಧಿಯು ವಿಶೇಷವಾಗಿ ವಿಶಾಲವಾದ ಮರುಭೂಮಿಗಳಲ್ಲಿ, ಬೆಟ್ಟಗುಡ್ಡಗಳ ಭೂಮಿಯಲ್ಲಿ ಮತ್ತು ಸಂಧ್ಯಾಕಾಲದಲ್ಲಿ ಸಂಭವಿಸುತ್ತದೆ. 3. ನಮ್ಮ ದೇಶದಲ್ಲಿಯೂ ಸಹ ನಾವು ಸರಳವಾದ ಕಾಮನ ಸಿದ್ಧಿಯ ಉದಾಹರಣೆಯನ್ನು ನೀಡಬಹುದು. ಕೆಲವೊಮ್ಮೆ ಮುರುಗನ ಕೃಪೆ, ಮಂತ್ರಗಳ ಶಕ್ತಿ ಮತ್ತು ಕವತಿಯಂತಹ ಸಂಗೀತದ ಲಯದ ಪ್ರಭಾವದಿಂದ ತೀವ್ರ ಅನಾರೋಗ್ಯ ಮತ್ತು ದೌರ್ಬಲ್ಯದಿಂದ ಬಳಲುತ್ತಿರುವ ಭಕ್ತರು ತುಂಬಾ ಭಾರವಾದ ಕವಟಿಯನ್ನು ಹೊತ್ತುಕೊಂಡು ಯಾವುದೇ ಪ್ರಯತ್ನವಿಲ್ಲದೆ ಬಹಳ ದೂರ ನಡೆಯುತ್ತಾರೆ. 4. ನಾನು ಸ್ವತಃ ವಿಂಧ್ಯ ಪ್ರದೇಶದಲ್ಲಿ ಒಬ್ಬ ಸಾಧುವನ್ನು ಭೇಟಿಯಾದೆ. ರಾಜ ಮತ್ತು ಯೋಗಾಭ್ಯಾಸ ಮಾಡುತ್ತಿದ್ದ ನನ್ನ ಸ್ನೇಹಿತರು ಬೇಟೆಗಾರರಾಗಿದ್ದು, ಅವರು ಕುದುರೆಗಿಂತ ವೇಗವಾಗಿದ್ದಾರೆ ಮತ್ತು ದುಷ್ಟಪ್ರಾಣಿಗಳ ಮಾರ್ಗವನ್ನು ಗಮನಿಸಿ ಅವರಿಗೆ ಹೇಳುವ ಮೂಲಕ ಅವರು ಸಹಾಯ ಮಾಡಬಹುದು ಎಂದು ನನಗೆ ಹೇಳಿದರು. ಅವರ ಸಹಾಯದಿಂದ ನನಗೆ 2 ಬಾರಿ ಅಚ್ಯುತುದ್ದನನ್ನು ಭೇಟಿ ಮಾಡಲು ಮತ್ತು ಅವರೊಂದಿಗೆ ಯೋಗದ ಬಗ್ಗೆ ಮಾತನಾಡಲು ಅವಕಾಶ ಸಿಕ್ಕಿತು. ಅವರು ನನ್ನ ಕೆಲವು ಸಾಧನೆಗಳ ಬಗ್ಗೆ ಕೆಲವು ವಿಶೇಷ ವಿಷಯಗಳನ್ನು ಹೇಳಿದರು. ಅವರು ತಮ್ಮ ವಿಧಾನಗಳ ಬಗ್ಗೆ ಏನನ್ನೂ ಹೇಳದಿದ್ದರೂ ಮೇಲೆ ತಿಳಿಸಿದ ಶುಭ ಆಚರಣೆಗಳನ್ನು ಅವರು ಮಾಡಿರಬೇಕು ಎಂದು ನಾನು ಭಾವಿಸಿದೆ. ಅವರು 10-15 ದಿನಗಳ ಕಾಲ ಆಹಾರವಿಲ್ಲದೆ, ನಿಲುವಂಗಿಯಿಲ್ಲದೆ ಮತ್ತು ಸಂಪೂರ್ಣ ಬೆತ್ತಲೆಯಾಗಿ ಇಡೀ ದೇಹವು ಮಣ್ಣು ಮತ್ತು ಬೂದಿಯಿಂದ ಮುಚ್ಚಲ್ಪಟ್ಟಿರುತ್ತದೆ. ಅವರು ನಿದ್ದೆ ಮಾಡಿಲ್ಲ ಎಂದು ಹೇಳಿದರು. ಅವರು ರಾತ್ರಿಯ ಹೆಚ್ಚಿನ ಸಮಯವನ್ನು ಕಮಲದ ಭಂಗಿಯಲ್ಲಿ 2ನೇ ಚಿತ್ರ ನೋಡಿ ಮೌನವಾಗಿ ಕಳೆದರು ಎಂದು ಹೇಳಿದರು. ನಾನು ಅವರೊಂದಿಗೆ ಇದ್ದ 2 ಬಾರಿ ಅವರು ಹುಕ್ಕ ಸೇದುತ್ತಿದ್ದರು. 5. ನಮ್ಮ ದೇಶದ ಮಹಾನ್ ವ್ಯಕ್ತಿಯಾಗಿದ್ದ ಸದಾಶಿವ ಬ್ರಹ್ಮವೀಂದ್ರರ ಇತಿಹಾಸವನ್ನು ಸಹ ಈ ಸಂದರ್ಭದಲ್ಲಿ ಗಮನಿಸಬೇಕು. ಅವರು ನಿಯಮಗನ ಪ್ರಕಾರ ಶಾಷ್ಟ್ರೀರಭ್ಯಾಸವನ್ನು ಮಾಡಿದರು, ನಂತರ ಸನ್ಯಾಸವನ್ನು ತೆಗೆದುಕೊಂಡರು, ಜ್ಞಾನೋದಯವಾದರು, ತಮ್ಮ ನಿಲುವಂಗಿಗಳನ್ನು ತೆಗೆದು ನಡೆಯುವಾಗ ಮತ್ತು ಕುಳಿತುಕೊಳ್ಳುವಾಗ ಪರಿಪೂರ್ಣ ಅವಧೂತ ಸ್ಥಿತಿಯಲ್ಲಿ ಕುಳಿತರು. ಒಂದು ದಿನ ಒಬ್ಬ ರಾಜ ಸಮಾಧಿಯಲ್ಲಿ ಅಲೆದಾಡುವ ಈ ಸ್ಥಿತಿಯಲ್ಲಿ ಅರಮನೆಯನ್ನು ಪ್ರವೇಶಿಸಿದನು. ಕಾವಲುಗಾರರು ಕೋಪಗೊಂಡು ಅವನ ಕೈಯನ್ನು ಕತ್ತರಿಸಿದರು. ಆದರೆ ಅದನ್ನು ಅರಿತುಕೊಳ್ಳದೆ ಹಿರಿಯರು ಸಮಾಧಿಯಲ್ಲಿದ್ದಾರೆಂದು ಅರಿತುಕೊಂಡರು ಮತ್ತು ಭಯಭೀತರಾಗಿದ್ದರು ಮತ್ತು ಕತ್ತರಿಸಿದ ಕೈಯನ್ನು ತೆಗೆದುಕೊಂಡರು. ರಾಜನು ಅವನ ಹಿಂದೆ ಓಡಿ ನಮಸ್ಕರಿಸಿ ಕ್ಷಮೆಯಾಚಿಸಿದಾಗ ಅವನ ಸಮಾಧಿ ಸ್ವಲ್ಪ ಕಣ್ಮರೆಯಾಯಿತು ಮತ್ತು ಕತ್ತರಿಸಿದ ಕೈಯನ್ನು ನೋಡಿದಾಗ ಅದನ್ನು ಮತ್ತೆ ಜೋಡಿಸಲು ಆದೇಶಿಸಿದನು. ರಾಜನು ಹಾಗೆ ಮಾಡಿದಾಗ ಕೈಯು ಮೊದಲಿನಂತೆ ಮತ್ತೆ ಜೋಡಿಸಲ್ಪಟ್ಟಿತು. ಹಿರಿಯರು ಮತ್ತೆ ಸಮಾಧಿಯಾಗಿ ಹೊರಟು ಹೋದರು. ಮತ್ತೊಂದು ಬಾರಿ ಕಾವೇರಿ ಮರಳು ದಂಡೆಯಲ್ಲಿರುವ ನಿಷ್ಠಿ ಗ್ರಾಮವನ್ನು ಪ್ರವಾಹ ಇದ್ದಕ್ಕಿದ್ದಂತೆ ಕೊಚ್ಚಿಕೊಂಡು ಹೋಯಿತು. ಇದು ಗ್ರಾಮಸ್ಥರಿಗೆ ದೊಡ್ಡ ಆಘಾತವಾಗಿತ್ತು.
ಅದು ತಿಳಿದಿಲ್ಲ. 3 ತಿಂಗಳ ನಂತರ ನೀರು ಬತ್ತಿ ಹೋಗಿ ಮರಳಿನಲ್ಲಿ ಕೂದಲಿನ ತುಂಡುಗಳು ಕಂಡುಬಂದಾಗ ಗ್ರಾಮಸ್ಥರು ಅವನನ್ನು ಎಚ್ಚರಿಕೆಯಿಂದ ಅಗೆದು ಹೊರಗೆ ತಂದರು ಮತ್ತು ನಿಧನರಾದ ಮಹಾಪುರುಷ ಯಾವುದೇ ಹಾನಿಯಾಗದಂತೆ ಎದ್ದು ನಿಂತರು. 6. ನೀಲಪ್ರತ್ತಿಯರ್ ಮತ್ತೊಂದು ಮಹಾನ್ ಅಟ್ಟಾಕ್ಷಿಯ ಘಟನೆಯನ್ನು ಸಹ ವಿವರಿಸಿದ್ದಾರೆ. ದಿವಂಗತ ಬೆಶಲಾಮ ಸ್ವಾಮಿಗಳು ತಮ್ಮ ಪೂಜ್ಯ ಗುರುಗಳನ್ನು ದೇವಾಲಯದ ಉದ್ಘಾಟನೆಗೆ ಆಹ್ವಾನಿಸಲು ಪಲ್ಲಕ್ಕಿಯನ್ನು ಕಳುಹಿಸಿದರು. ಪಲ್ಲಕ್ಕಿಯು ಕೆಲವು ಮೈಲುಗಳಷ್ಟು ದೂರದಲ್ಲಿದ್ದಾಗ ಮಹಾಪುರುಷನು ದನಬಲೊಂದಿಗೆ ಏಕಾಂಗಿಯಾಗಿ ಬರುತ್ತಿರುವುದನ್ನು ನೋಡಿ ಜನಸಮೂಹವು ಆಶ್ಚರ್ಯಚಕಿತವಾಯಿತು. ಮಹಾಪುರುಷನು ಲೋಕಾರ್ಪಣೆಗೊಳ್ಳುವುದನ್ನು ನೋಡುತ್ತಾ ಗರ್ಭಗೃಹಕ್ಕೆ ಹೋಗಿ ಎಲ್ಲರೂ ಆಶ್ಚರ್ಯದಿಂದ ದರ್ಶನ ಪಡೆಯುತ್ತಿರುವಾಗ ವಿಗ್ರಹದಲ್ಲಿ ಬಲಿಯಾಗಿ ಭಾಗವಹಿಸಿದನು. ನಂತರ ಭಕ್ತರು ಮುಸುಕಿನೊಂದಿಗೆ ಪಲ್ಲಕ್ಕಿಯ ದ್ವಾರಕ್ಕೆ ಬಂದಾಗ ಸೇವಕರು ಗೌರವದಿಂದ ಬಂದು ಪಲ್ಲಕ್ಕಿಯ ಬಾಗಿಲನ್ನು ಮುಚ್ಚಿದರು. ಆದರೆ ಅದು ಖಾಲಿಯಾಗಿರುವುದನ್ನು ನೋಡಿದಾಗ ಅದು ಖಾಲಿಯಾಗಿತ್ತು. ಈ ಅದ್ಭುತ ಘಟನೆ ನಡೆದು 50 ವರ್ಷಗಳು ಕೂಡ ಆಗಿರಲಿಲ್ಲ ಎಂಬುದು ಗಮನಿಸಬೇಕಾದ ಸಂಗತಿ. 7. ಅದೇ ರೀತಿ ಮೇಲಿನ ಘಟನೆಯು ಹಿಂದೆ ಚಿದಂಬರಂ ಕ್ಷೇತ್ರದಲ್ಲಿ ಶಿವನೊಂದಿಗೆ ನಮ್ಮ ನಂದನಾರ್ ಅವರ ಒಕ್ಕೂಟಕ್ಕೆ ಸಾಕ್ಷಿಯಾಗಿದೆ. 8. ಅದೇ ರೀತಿ ಶ್ರೀ ಮೀರಾಬಾಯಿ ಅವರ ಗೋಪಾಲ ವಿಗ್ರಹದ ಮುಂದೆ ಆನಂದ ಪರವಶರಾಗಿ ನೃತ್ಯ ಮಾಡುತ್ತಿದ್ದಾಗ ವೇಷಧರಿಸಿ ಬಂದು ದರ್ಶನ ಪಡೆದಿದ್ದ ಚಕ್ರವರ್ತಿ ಅಕ್ಬರ್ ಜ್ಯೋತಿಪ್ರಭಾಸ್ ವಿಗ್ರಹದಿಂದ ಬಂದು ಮೀರಾಬಾಯಿಯನ್ನು ಸುತ್ತುವರೆದರು. ನಂತರ ಆಕೆಯ ಪರಿವಾರದವರು ಆಕೆಯನ್ನು ಕೊಲ್ಲಲು ಪ್ರಯತ್ನಿಸಿದರು, ಏಕೆಂದರೆ ಆಕೆ ಭಕ್ತಿ ಮಾರ್ಗದಿಂದ ದೂರ ಸರಿದಿದ್ದಳು ಮತ್ತು ಹೂವಿನ ಬುಟ್ಟಿಯಲ್ಲಿ ವಿಷಪೂರಿತ ಹಾವನ್ನು ಕಳುಹಿಸಿದರು. ಆಕೆ ಬುಟ್ಟಿಯನ್ನು ಮುಟ್ಟಿದಾಗ ಹಾವು ಗೋಪಾಲಮೂರ್ತಿಯಾಗಿ ಬದಲಾಯಿತು. ಆಕೆಗೆ ವಿಷವನ್ನು ಕಳುಹಿಸಿ ಅದನ್ನು ಕುಡಿಯಲು ಹೇಳಿದರು. ಆಕೆ ಅದನ್ನು ಕುಡಿದ ತಕ್ಷಣ ಆ ವಿಷವೂ ಅಮೃತವಾಯಿತು.